ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್. ಸೊ ನಮ್ ಜೊತೆ ಇವತ್ತು ಸಾಗರ್ ಅವ್ರು ಇದ್ದಾರೆ. ಅವರು 2025 ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದೆ UPSC ಅಲ್ಲಿ. ಸೊ ಅದ್ರ ಬಗ್ಗೆ ಅವ್ರನ್ನ ಇವತ್ತು ಒಂದು ಇಂಟರ್ವ್ಯೂ ಮಾಡೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅವರೊಂದು ಜರ್ನಿ ಬಗ್ಗೆ ನಮ್ಗೆ ಇವತ್ತೊಂದು ಗ್ಲಿಮ್ಸಸ್ ಕೊಡ್ತಾರೆ. ಹಲೋ ಸಾಗರ್. ಹಾಯ್ ಸರ್. ಹೇಗಿದೆ ನಿಮ್ ಫೀಲಿಂಗ್ ರ್ಯಾಂಕ್ ಬಂದ್ಮೇಲೆ? ಸರ್ ರ್ಯಾಂಕ್ ಬಂದ್ಮೇಲೆ ತುಂಬಾ ಖುಷಿ ಆಗಿದೆ ಸರ್. ಅಟ್ಲೀಸ್ಟ್ ನನ್ನ ಆ ಓಲಿ PDF ಅಲ್ಲಿ ನನ್ನ ಹೆಸರು ಬಂತಲ್ಲ ಅನ್ನೋದೇ ಒಂದು ಖುಷಿ. ಬಟ್ ನನಗೆ IAS ಆಗುವಂತ ಕನ್ಸಿದೆ. ಮುಂದಿನ ನನ್ಗೆ ಒಂದು ಅಟೆಂಪ್ಟ್ ಸಿಗುತ್ತೆ ನೆಕ್ಸ್ಟ್ ಗ್ರೂಪ್ A ಸರ್ವಿಸ್ ಆಗಿರೋದು. ಸೊ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಆ ಅಟೆಂಪ್ಟ್ ಕೊಟ್ಟು ಸೊ ಇನ್ನೂ ಬೆಟರ್ ಆಗಿ ವರ್ಕ್ ಮಾಡಿ ಟ್ರೈ ಮಾಡ್ತೀನಿ. ಈ ಒಂದು 641 ರ್ಯಾಂಕ್ ಬರೋದಕ್ಕೆ ನಿಮ್ದೊಂದು ಪರಿಶ್ರಮ ಇರುತ್ತೆ. ಎಷ್ಟನೇ ಅಟೆಂಪ್ಟ್ ಅಲ್ಲಿ ಇದಾಯ್ತು, ಆ ಪರಿಶ್ರಮದ ಬಗ್ಗೆ ಹೇಳ್ತೀರಾ? ಎಸ್ ಸರ್. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಇನ್ ದ ಇಯರ್ 2019. ಸೊ ಇಂಜಿನಿಯರಿಂಗ್ ಮುಗ್ದಿದ್ದು ವರ್ಷನೇ ಸ್ಟಾರ್ಟ್ ಮಾಡಿದೆ 2019 ಜೂನ್ ಇಂದ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2020, 21, 22, 23, 24 ಕಂಟಿನ್ಯೂಸ್ 5 ಪ್ರಿಲಿಮ್ಸ್ ಕೊಟ್ಟಿದ್ದೀನಿ. ಬಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಇರಲಿಲ್ಲ. ಓಕೆ, 5 ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿಲ್ಲ. ಎಸ್ ಸರ್, 5 ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿಲ್ಲ. ಫಸ್ಟ್ 2 ಪ್ರಿಲಿಮ್ಸ್ GS ಆಗಿಲ್ಲ, CSAT ಆಗಿಲ್ಲ. ಅದಾದ್ಮೇಲೆ 3 ಪ್ರಿಲಿಮ್ಸ್ GS ಆಗಿತ್ತು, CSAT ಆಗಿರ್ಲಿಲ್ಲ. ಸೊ ಈ ಸಲ ಫಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು, ಮೈನ್ಸ್ ಕ್ಲಿಯರ್ ಮಾಡಿದೆ, ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಸರ್. ಸೊ ಈ ಜರ್ನಿ 2019ರಿಂದ ಅಕ್ಯುಮುಲೇಟ್ ಆಗ್ತಾ ಬಂತು ಸರ್. ನಾಲೆಜ್ ಬೈ ಇಯರ್ ನಾಲೆಜ್ ಅಕ್ಯುಮುಲೇಟ್ ಆಗ್ತಾ ಬಂತು. ಒಂದು ಕಾನ್ಫಿಡೆನ್ಸ್ ಇತ್ತು, ಜಸ್ಟ್ ಒಂದ್ ಅವಕಾಶ ಸಿಗ್ಲಿ, ಒಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಣ, ನಾನ್ ಮೈನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕ್ಲಿಯರ್ ಮಾಡಿ ರ್ಯಾಂಕ್ ತಗೋತೀನಿ ಅಂತ. ಅದು ಏನಂತ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಇತ್ತು, ಬಟ್ ಅದ್ರ ಪ್ರಕಾರನೇ ಆಗ್ಬಿಡ್ತು. ಸೊ ಅಂಡ್ ಐ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 641 ಅಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್ ಸರ್. ಇದು ಇನ್ಸ್ಪಿರೇಷನಲ್. ಯಾಕೆ ಅಂತ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಇಲ್ಲಿ ಗೊತ್ತಾಗುತ್ತೆ. ನಾನು ಓದಿದ್ದೆ ಎಲ್ಲೋ ಕಡೆ 2 things ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸಕ್ಸಸ್. ಒಂದು ಪೇಷನ್ಸ್, ಎರಡನೇದು ಹಾರ್ಡ್ ವರ್ಕ್. ಅದಕ್ಕೆ ನೀವೇ ಎಕ್ಸಾಂಪಲ್. ಯಾಕಂದ್ರೆ ಈ 6 attempts ಕೊಟ್ಟು ಅದು ಪ್ರಿಲಿಮ್ಸ್ ಆಗ್ತಾ ಇತ್ತು, ಆ ಪೇಷನ್ಸ್ ಏನ್ ಇಟ್ಕೊಂಡಿದ್ದಲ್ಲ ಅದು ಒಂದು ಇದು ಆಕ್ಚುಲಿ ತುಂಬಾ ಜನ ಸ್ಟೂಡೆಂಟ್ಸ್ ಗೊತ್ತಾಗ್ಬೇಕಾಗತ್ತೆ. ಹೌದು ಸರ್, ಅಲ್ವಾ? ಎರಡನೇದು ಹಾರ್ಡ್ ವರ್ಕ್. ಇವೆರಡು ನಿಮ್ಮಲ್ಲಿ ಇತ್ತು, ಅಲ್ಲಿಂದ ಸಕ್ಸಸ್ ಬಂದಿದೆ. ಸೊ ದಿಸ್ ಸೇಯಿಂಗ್ ಇಸ್ ಆಕ್ಚುಲಿ ಟ್ರೂ ಆಗೋಯ್ತು. ಪೇಷನ್ಸ್ ಅಂಡ್ ಹಾರ್ಡ್ ವರ್ಕ್ ಗಿವ್ಸ್ ಯು ಸಕ್ಸಸ್ ಅಂತ. ಇದೊಂದೇ ಫೀಲ್ಡ್ ಅಲ್ಲ, ಎನಿ ಫೀಲ್ಡ್, UPSC ಅಂತಾನೆ ಅಲ್ಲ, ನೀವು ಪೇಷನ್ಸ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿ. ಸೊ ನಿಮ್ ಮೇಲೆ ನೀವು ಬಿಲೀವ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಸಕ್ಸಸ್ ಇನ್ ದೇರ್ ರೆಸ್ಪೆಕ್ಟಿವ್ ಫೀಲ್ಡ್ಸ್. ಹೌದು. ನಿಮ್ಮ ಒಂದು ಈ ಜರ್ನಿಯಲ್ಲಿ ಯಾರನ್ನಾದ್ರೂ ನೀವು ನೆನ್ಸ್ಕೋಬೇಕು ಅಂದ್ರೆ ಸೊ ಯಾರು ನೆನ್ಸ್ಕೊಂಡು? ಸರ್, ನನ್ನ ಜರ್ನಿಯಲ್ಲಿ ತುಂಬಾ ಜನ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅತ್ತೆ ಮಾವ, ಎಲ್ರು ಕೂಡ ನಮ್ಮ ಓನ್ ಫ್ಯಾಮಿಲಿ, ನನ್ನ ಕಸಿನ್ಸ್. ಅದಾದ್ಮೇಲೆ ಫ್ರೆಂಡ್ಸ್ ಸರ್, ಇವರೆಲ್ಲರೂ ಪಾರ್ಟ್ ಆಫ್ ಯುವರ್ ಸಕ್ಸಸ್. ಎಸ್ ಸರ್, ಇವರಿಂದನೂ ದೇ ಆರ್ ರೀಸನ್ ಫಾರ್ ಯುವರ್ ಸಕ್ಸಸ್. ಎಸ್ ಸರ್. ಸೊ ಎಲ್ಲಾ ಸ್ಟೂಡೆಂಟ್ಗೂ ಈ UPSC ಜರ್ನಿಯಲ್ಲಿ ಎಲ್ಲರಿಂದನೂ ಸಹಾಯ ಆಗುತ್ತೆ. ಸೊ ಫ್ಯಾಮಿಲಿ ಪಾರ್ಟ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಜೊತೆಗೆ ಮೆಂಟರ್ಸ್ ಕೂಡ ಇರ್ತಾರೆ. ಸೊ ಫ್ಯಾಮಿಲಿದು ತುಂಬಾ ಸಪೋರ್ಟ್ ಇತ್ತು, ಜೊತೆಗೆ ಫ್ರೆಂಡ್ಸ್ ಸಪೋರ್ಟ್ ಇತ್ತು ಸರ್. ಯಾಕಂದ್ರೆ ನಮಗೆ UPSC ಜರ್ನಿಯಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಫೀಲ್ ಮಾಡ್ತಾರೆ, ಫ್ಯಾಮಿಲಿ ದೂರ ಇರುತ್ತೆ, ಹಳ್ಳಿಯಲ್ಲಿ ಇರ್ತಾರೋ ಎಲ್ಲೋ ಇರ್ತಾರೋ. ನಾವೆಲ್ಲ ಬಂದು ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಒಂದು ಏರಿಯಾದಲ್ಲಿ ಇರ್ತೀವಿ. ಎಲ್ಲಾ ತರನು ನಮ್ಮನ್ನ ನೋಡೋದು, ನಮ್ಗೆ ಹುಷಾರಿಲ್ಲ ಅಂದ್ರೆ ನಾವು ಅಥವಾ ಲೋ ಆದಾಗಿಂದ ಹಿಡಿದು ನಮ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲಾ ತರ ಸಪೋರ್ಟ್ ಮಾಡೋ ಫ್ರೆಂಡ್ಸ್. ಯಾಕಂದ್ರೆ ಇಮಿಡಿಯೇಟ್ ಇರ್ತಾರೆ. ನಾವು ಫ್ಯಾಮಿಲಿಗೆ ಹೇಳ್ತೀವೋ ಇಲ್ವೋ, ಬಟ್ ಫ್ರೆಂಡ್ಸ್ ನಮ್ಮನ್ನ ನೋಡ್ತಾರೆ, ಅವ್ರಿಗೆ ಹೇಳ್ತೀವಿ, ಅವ್ರು ನಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಸೊ ಈ ಜರ್ನಿಯಲ್ಲಿ ಸರ್ ನಂಗೆ 2019 ಅಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾನು ಸ್ಟಾರ್ಟ್ ಮಾಡಕ್ ಸಪೋರ್ಟ್ ಮಾಡಿದ್ರು ಅವರು. ನಂದು ಅದನ್ನ ಹೇಗೆ ಅಂತಂದ್ರೆ ಒಂದು ದಾರಿಗೆ ತರೋದಕ್ಕೆ ಅವರು ಒಂದು. ಹೌದು ಸರ್, ನನ್ನ ಫ್ರೆಂಡ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸುಜನ್ ಅಂತ, ಅವ್ನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು UPSC ಪರ್ಸ್ಯೂ ಮಾಡ್ಬೇಕಂತ. ಅವಾಗ್ಲೇನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ, ನೋಟ್ಸ್ ಮಾಡ್ತಿದ್ದ, ಬುಕ್ಸ್ ಓದ್ತಿದ್ದ, ಎಲ್ಲ ಮಾಡ್ತಿದ್ದ. ನಾನು ಅವನಿಂದ ನೋಡಿ ಇನ್ಸ್ಪಿರೇಷನ್. ಸೊ ಓಕೆ, ಇವ್ನ್ ಮಾಡ್ತಿದ್ದಾನಲ್ಲ ಅಂತ ಅವನಿಂದ ಕೇಳಿ ತಿಳ್ಕೊತಿದ್ದೆ. ಬಟ್ ಅವ್ನು UPSC ಮಾಡ್ಲೇ ಇಲ್ಲ, IT ಗೆ ಹೋಗ್ಬಿಟ್ಟ. ಬಟ್ ಇನಿಷಿಯಲ್ ಇನ್ಸ್ಪಿರೇಷನ್ ಒಂಥರ ಅವ್ನ್ ನನಗೆ ದಾರಿ ತೋರಿಸ್ದ. ಸೊ ಅದಾದ್ಮೇಲೆ ಫ್ರೆಂಡ್ಸ್ ಸಾಯಿ ಕಿರಣ್ ಅಂತ, ಗಗನ್ದೀಪ್ ಅಂತ, ಅಭಿನಂದನ್ ಅಂತ, ಇನ್ನೂ ತುಂಬಾ ಫ್ರೆಂಡ್ಸ್, ಆದಿತ್ಯ, ಧನುಷ್, ಇವರೆಲ್ಲರೂ ಕೂಡ ನಮ್ ಜೊತೆನೆ ಇದ್ರು, ಇವಾಗೂ ನಮ್ ಜೊತೆನೆ ಇದ್ದಾರೆ. ಸೊ ಆ ಫ್ರೆಂಡ್ಸ್ ಒಂಥರ ಇಂಟಿಗ್ರಲ್ ಪಾರ್ಟ್ ಸರ್ ಈ ಜರ್ನಿಯಲ್ಲಿ.
ಸೊ ಗುಡ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತಂದ್ರೆ ಯಾವುದೇ ಒಂದು ಕ್ಯಾಂಡಿಡೇಟ್ಗೆ, ಒಂದು UPSC ಆಸ್ಪಿರೆಂಟ್ಸ್ ಗೆ ಡೆಫಿನೆಟ್ಲಿ ದೇ ವಿಲ್ ಸಕ್ಸೀಡ್ ಸರ್. ಬಟ್ ಪ್ರೊವೈಡೆಡ್ ದಟ್ ಅವ್ರು ನಮ್ಗೆ ಮ್ಯಾಚ್ ಆಗ್ಬೇಕು, ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು. ಸೊ ಆ ಸರ್ಕಲ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ವಿ ವಿಲ್ ಕ್ಲಿಯರ್. ಇನ್ನೊಂದು ತುಂಬಾ ಜನ ಈ ಏನಾಗತ್ತೆ, ಸಕ್ಸಸ್ ಬಂದಿದ ತಕ್ಷಣ ಮರ್ತೋಗ್ತಾರೆ. ಬಟ್ ನೀವು ಅದನ್ನ ರೆಕಗ್ನೈಸ್ ಮಾಡಿ ಎಲ್ಲಾನು ಇದು ಮಾಡ್ತಿದ್ದೀರ. ಸೊ ದಿಸ್ ಶೋಸ್ ಯು ಡಿಸರ್ವ್ ದಿಸ್ ಆಲ್ಸೋ ಅಲ್ವಾ? ಮತ್ತೆ ನಿಮ್ಗೆ ಈ ಪ್ರಿಪ್ರೇಷನ್ಗೆ ಯಾರಾದ್ರೂ ಗುರುಗಳಾಗ್ಲಿ, ಹೆಲ್ಪ್ ಮಾಡಿದವರಾಗ್ಲಿ, ಅವ್ರನ್ನ ಯಾರನ್ನಾದ್ರೂ ನೆನೆಸ್ಕೊಳಕ್ ಇಷ್ಟಪಡ್ತಾರೆ? ಸರ್, ಒಂದು ಪ್ರಿಪ್ರೇಷನ್ಗೆ ನನ್ನ ತಂದೆ ತಾಯಿನೇ ಗುರುಗಳಂತ ಕನ್ಸಿಡರ್ ಮಾಡೋದು ಮೊದಲಿಗೆ. ಯಾಕೆ ಗೊತ್ತಾ ಸರ್, ಅವರು ಓದಿಲ್ಲ, ಅವ್ರಿಗೆ ಒಂದೇ ಇತ್ತು, ನನ್ ಮಗ ಓದ್ಲಿ. ನಮ್ ತರ ಅವ್ರು ಬಂದಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದ್ ಬೇಡ ಅಲ್ವಾ? ಅವ್ರು ಓದಿ ಕೆಲಸ ತಗೊಳ್ಳಿ, ಅವ್ರಿಗೆ ಏನ್ ಗವರ್ಮೆಂಟ್ ಜಾಬ್ ತಗೋಬೇಕು ಅದೆಲ್ಲ ಇಲ್ಲ. ಫಸ್ಟ್ ಗೌರ್ಮೆಂಟ್ ಜಾಬ್ ತಗೊಂಡ್ರು ಇಂತ ತಗೋಬೇಕು, UPSC ತಗೋಬೇಕು, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಸ್ಕೂಲ್ ಓದೋರೆ ಅಲ್ಲ, ಏನ್ ಮಾಡ್ತಿದಾರೆ ಅಂತಾನು ಕೂಡ ಗೊತ್ತಿಲ್ಲ. ಬಟ್ ಅವ್ರಿಗೊಂದು ಆಸೆ, ನನ್ ಮಗ ನಮ್ ತರ ಕಷ್ಟ ಪಡಬಾರ್ದು ಅಂತ. ಸೊ ಅವರು ಸರ್ ಹಗಲು ರಾತ್ರಿ ಅವ್ರಿಗೆ ಯಾರು ನಮ್ ತರ ಹೈಯರ್ ಅಫಿಷಿಯಲ್ಸ್ ತರ ಬಂದು ನೀವು ಇದ್ ಮಾಡಿ ಅಂತ ಹೇಳೋರು ಯಾರು ಇಲ್ಲ. ಬಟ್ ಆದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, ಅವ್ರ ಕೆಲ್ಸನ ಅವ್ರು ಮಾಡ್ತಾರೆ. ಸೊ ಹಾರ್ಡ್ ವರ್ಕ್ ನಾನು ಹಾರ್ಡ್ ವರ್ಕ್ ಕಲ್ತಿರೋದೇ ನಮ್ಮ ಅಪ್ಪ ಅಮ್ಮ ಇಂದ. ಅದೆಷ್ಟು ಕಷ್ಟ ಪಟ್ಟಿದಾರೋ ಗೊತ್ತಿಲ್ಲ ಸರ್. ತುಂಬಾ ಒಳ್ಳೆ ವರ್ಡ್ಸ್ ಹೇಳಿದ್ರಿ. ಏನಂದ್ರೆ ನಾವು ಸ್ಕೂಲ್ಸ್ ಅಲ್ಲಿ, ಕಾಲೇಜಲ್ಲಿ ಜನರನ್ನ ಕೇಳಿದಾಗ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂದಾಗ ನೆಹರು, ಗಾಂಧಿ, ಬೇರೆ ಲೀಡರ್ಸ್ ಇನ್ಕ್ಲೂಡಿಂಗ್ ಯಶ್ ಅಂತ, ದರ್ಶನ್ ಅಂತ ಆ ತರ ಹೇಳ್ತಾರೆ. ರಿಯಲ್ ಇನ್ಸ್ಪಿರೇಷನ್ ಅಪ್ಪ ಅಮ್ಮ, ರಿಯಲ್ ಹೀರೋಸ್ ಅವ್ರು ನಮ್ಗೆ ಅಲ್ವಾ? ನಾವು ಅವ್ರು ನೋಡೇ ಡಿಸಿಪ್ಲಿನ್ ಕಲ್ತಿರ್ತೀವಿ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಅದು. ಸೊ ಬೇರೆಯವ್ರು ಯಾರು ಬೇಕಿಲ್ಲ, ನಮ್ ಸರೌಂಡಿಂಗ್ ಅಲ್ಲಿ ಇರೋರೇ ನಮ್ಗೆ ಬೆಸ್ಟ್ ಇನ್ಸ್ಪಿರೇಷನ್, ಬೆಸ್ಟ್ ವರ್ಡ್ಸ್. ಸರ್, ನಮ್ಗೆ ಕೋಲಾರ ಜಿಲ್ಲೆಯಲ್ಲಿ ಗೊತ್ತು ನಿಮ್ಗೆ ನೀರಿನ ಅಭಾವ ಎಷ್ಟಿದೆ ಅಂತ. ಅದ್ರಲ್ಲೂ ಕೂಡ ಸರ್ವೈವ್ ಆಗ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು. ಅಗ್ರಿಕಲ್ಚರ್ ಇಲ್ಲ, ಲೇಬರ್. ಅಗ್ರಿಕಲ್ಚರ್ ಟೈಮ್ ಅಲ್ಲಿ ಅಗ್ರಿಕಲ್ಚರ್ ಮಾಡ್ಬೋದು. ಸೊ ಆ ಸರ್ವೈವಲ್ ಇದೆಯಲ್ಲ, ಹಾರ್ಡ್ ವರ್ಕ್ ಇದೆಯಲ್ಲ, ಔಟ್ ಪೇಷನ್ಸ್ ಇದೆಯಲ್ಲ, ಬೆಳೆ ಹೋಯ್ತಾ ಆಯ್ತು ಮತ್ ಮಾಡೋಣ, ಮುಂದಿನ ವರ್ಷ ಮಾಡೋಣ, ಇದು ಜೀವನ ಅಲ್ಲ, ಇಷ್ಟೇ ಅಲ್ಲ ಅಂತ. ಸೊ ಆ ಹಾರ್ಡ್ ವರ್ಕ್, ಪೇಷನ್ಸ್ ಇನಿಷಿಯಲಿ ಅವರಿಂದಾನೇ ಕಲ್ತಿರೋದು. ಅದಾದ್ಮೇಲೆ ಸರ್, ಈ ಜರ್ನಿಯಲ್ಲಿ ನಂದು ಸ್ಕೂಲ್ ಇಂದ ಶುರು ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ನೆನಮನಹಳ್ಳಿ, ನಮ್ಮ ಉಷಾ ಟೀಚರ್ ಅಂತ ಇದ್ರು, ನಾರಾಯಣ ಸ್ವಾಮಿ ಸರ್ ಇದ್ರು, ಅಲ್ಲಿಂದ ಶುರುವಾಯ್ತು. ಅವರೆಲ್ಲ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಅವರು ನೋಡಿರೋ ಆ ಚಿಕ್ಕ ಹುಡುಗನೇನ ಈಗ ಇಲ್ಲಿ ಕೂತಿ ರ್ಯಾಂಕ್ ಬಂದು ದೇಶ ಎಲ್ಲ ನೋಡ್ತಿರೋ ಅಂತ ಹುಡುಗ. ಹೌದು ಸರ್, ಅವ್ರು ವಿಶ್ ಕೂಡ ಮಾಡಿದ್ರು. ಆಕ್ಚುಲಿ ನನ್ನ ನಂಬರ್ ತಗೊಂಡು ವಿಶ್ ಮಾಡಿದ್ರು. ಅಂಡ್ ದೇ ಆರ್ ಸೋ ಹ್ಯಾಪಿ ಫಾರ್ ಮೀ. ನಮ್ ಕೈಯಲ್ಲಿ ಓದಿದ್ ಒಂದ್ ಹುಡುಗ, ನಮ್ ನೆನಮನಹಳ್ಳಿ ಹುಡುಗ, ಒಂದ್ ಸರ್ಕಾರಿ ಶಾಲೆ ಹುಡುಗ ಇಷ್ಟು ಮಟ್ಟಕ್ಕೆ ಬೆಳೆದ್ನಲ್ಲ ಅಂತ ದೇ ವೆರಿ ಹ್ಯಾಪಿ. ನಂಗೆ ಮೆಸೇಜ್ ಮಾಡ್ತಾರೆ. ಆ ಪೇಪರ್ ಅಲ್ಲೆಲ್ಲ ನಂದು ಏನಾದ್ರು ಕ್ಲಿಪ್ಸ್ ಬಂದಾಗ ಅವ್ರು ನನಗೆ ಕಳಿಸ್ತಿದ್ದಾರೆ. ದೇ ಆರ್ ಸೋ ಹ್ಯಾಪಿ ಫಾರ್ ಮೀ. ಸೊ ಆ ತರ ಇದೆ. ಅದಾದ್ಮೇಲೆ ಸರ್, ಇನ್ನೂ ಹೆಸರು ಮೆನ್ಷನ್ ಮಾಡೋದಾದ್ರೆ, ಹೈಯರ್ ಪ್ರೈಮರಿ ಸ್ಕೂಲ್ ಅಣ್ಣಿಹಳ್ಳಿ ಅಂತ, ಅದು ಗೌರ್ಮೆಂಟ್ ಸ್ಕೂಲ್. ಅಲ್ಲಿ ನಮ್ ಶ್ರೀನಿವಾಸ್ ಸರ್ ಅಂತ ಇದ್ರು, ತುಂಬಾ ಹೊಡೆದಿದ್ದಾರೆ ಸರ್. ಎಷ್ಟು ಹೊಡೆದಿದ್ದಾರೆ ಅಂತಂದ್ರೆ ಅವ್ರು ನನ್ನ ನೆನ್ಪಿಟ್ಕೊಂಡಿದ್ದಾರೆ, ನನ್ಗೆ ಹೊಡೆದಿರೋದೆಲ್ಲ. ಸೊ ಅವ್ರು ನನ್ಗೆ ಪ್ರತಿ ಸ್ಟೇಜ್ ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಕಾಲ್ ಮಾಡಿದ್ರು, ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಡೆಲ್ಲಿಲಿ ಇರ್ಬೇಕಾದ್ರೂ ಕಾಲ್ ಮಾಡಿದ್ರು. ಅಷ್ಟು ಹೊಡೆದಿದ್ದಾರೆ, ಅಷ್ಟು ನಾನು ಕಲ್ತಿದ್ದೀನಿ ಸರ್ ಅವರಿಂದ. ಸೊ ಅದಾದ್ಮೇಲೆ ಹೈಸ್ಕೂಲ್ ಬಂದಾಗೂ ಅಷ್ಟೇ, ಹೈಸ್ಕೂಲ್ ಅಲ್ಲಿ ಭಾರತಿ ಮೇಡಮ್ ಅಂತ ಇದ್ರು ಕನ್ನಡಗೆ. ಸೊ ಅದಾದ್ಮೇಲೆ ಇನ್ನು ಸುಮಾರು ಜನ, ರಾಮೇಗೌಡ ಸರ್ ಇದ್ರು. ಸೊ ಎಲ್ಲರೂ ಇದ್ರು ಸರ್. ಸೊ ಈ ಜರ್ನಿಯಲ್ಲಿ ಅಷ್ಟು ಟೀಚರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ಗೌರ್ಮೆಂಟ್ PU ಕಾಲೇಜ್ ಕೋಲಾರ, ಅಲ್ಲೂ ಕೂಡ ಪ್ರಿನ್ಸಿಪಲ್ ಸರ್ ಇದ್ರು. ಸಾರಿ, ನನ್ಗೆ ಅವ್ರ ಹೆಸರು ನೆನಪಿಲ್ಲ. ಆ ಸರ್ ಅವ್ರು ಅವಾಗ್ಲೇ ಹೇಳ್ತಿದ್ರು, ನನಗೆ ಅವಕಾಶ ಇದ್ದಿದ್ರೆ ನಾನು UPSC ಮಾಡಿ IAS ಆಫೀಸರ್ ಆಗಿ ಬರ್ತಿದ್ದೆ, ಯಾಕೆ ನಿಮ್ಮ ಹತ್ರ ಎಲ್ಲ ಪ್ರಿನ್ಸಿಪಲ್ ಆಗ್ತಿದ್ದೆ ಗೌರ್ಮೆಂಟ್ ಕಾಲೇಜಲ್ಲಿ ಅಂತ ಸುಮ್ಮನೆ ಏನೋ ಬಂದಾಗ ಹೇಳ್ತಿದ್ರು. ನನಗೆ ಅವಾಗೂ ಇನ್ಸ್ಪಿರೇಷನ್ ಆಗ್ತಿತ್ತು. ಓಕೆ, ನಾವು ಇದೆಲ್ಲ ಮಾಡಿದ್ರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಪವರ್ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ, ಜನರೇಷನ್ ಚೇಂಜ್ ಆಗುತ್ತೆ ಅಂತ ಅಲ್ಲಿಂದ ಶುರುವಾಯ್ತು. ಇನ್ನೊಂದು ಹೆಸರು ನಮ್ DK ರವಿ ಸರ್. ಸೊ ಕೋಲಾರದಲ್ಲಿ DC ಆಗಿದ್ದಾಗ ಅವ್ರು ಮಾಡಿದಂತ ಕೆಲಸ ನಮ್ಗೆ ಇನ್ಸ್ಪಿರೇಷನ್. ಈವನ್ ನಾವು ಸಣ್ಣ ಮಕ್ಳಾಗಿದ್ರು ಕೂಡ ಆ ಕೆಲಸ ನಮ್ಗೆ ಇನ್ಸ್ಪಿರೇಷನ್ ಮಾಡಿತ್ತು. ಏನು ಗೊತ್ತಿಲ್ಲ, ಅದಂದ್ರೆ ಏನಂತ ಗೊತ್ತಿಲ್ಲ. ಈಗ್ಲೂ ಅವ್ರ ಹೆಸರು ನೆನ್ಪಿಟ್ಕೊಂಡು ಹೇಳ್ತಿದ್ದೀರಾ, ಎಷ್ಟು ಇನ್ಸ್ಪೈರಿಂಗ್ ಕೆಲಸ. ಹೌದು ಸರ್, ಅದು ಆ ತರ ಕೆಲಸ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್. ಅದಾದ್ಮೇಲೆ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಫ್ರೆಂಡ್ಸ್, ನಮ್ಮ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾಗರಬಾವಿ ಹತ್ರ ಕಾಲೇಜ್. ಸರ್, ಕಾಲೇಜ್ ಅಲ್ಲೇನೆ ನಂದು ಹವ್ಯಾಸಗಳೆಲ್ಲ ಚೇಂಜ್ ಆಗ್ತಾ ಹೋಯ್ತು. ಅಲ್ಲೇ ನಾನು 2 ಶಾರ್ಟ್ ಸ್ಟೋರೀಸ್ ನ ಬರ್ದೆ ಕನ್ನಡದಲ್ಲಿ, ಕಾಲೇಜಲ್ಲೇ ಪಬ್ಲಿಷ್ ಮಾಡಿದೆ. ನಾನು ಕನ್ನಡ ಲಿಟರೇಚರ್ ಆಪ್ಷನಲ್ ತಗೊಳಕ್ಕೆ ನನ್ನ ಸ್ಕೂಲ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ವರ್ಗು ಎಲ್ಲರೂ ಕೂಡ ಇನ್ಸ್ಪಿರೇಷನ್. ಅಲ್ಲಿ ಬರೆಯುವ ಹವ್ಯಾಸ, ಓದೋ ಹವ್ಯಾಸ ಬೆಳೆಸ್ಕೊತಾ ಬಂದೆ. ಅದು ನನ್ ಕನ್ನಡ ಲಿಟರೇಚರ್ ಪರ್ಸ್ಯೂ ಮಾಡ್ಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಡ್ಬಂತು. ಅಂಡ್ ಇವತ್ತು ಕನ್ನಡ ಲಿಟರೇಚರ್ ತಗೊಂಡು ನಾನು ಆಪ್ಷನಲ್ ಆಗಿ ತಗೊಂಡು ಪಾಸ್ ಆದೆ. ನನಗೆ 266 ಮಾರ್ಕ್ಸ್ ಕೂಡ ಬಂತು. ವಂಡರ್ಫುಲ್. ಈಗ ನೀವ್ ಹೆಂಗಿದ್ರು UPSC ಮೇನ್ಸ್ ನೀಟಾಗಿ ಬರ್ತಿದ್ವಿ, ಅದ್ರಲ್ಲಿ ಸ್ಕೋರು ಚೆನ್ನಾಗ್ ಆಗುತ್ತೆ.
ಈ ಕನ್ನಡ ಲಿಟ್ರೇಚರ್ ಆಪ್ಷನಲ್ ತಗೊಳ್ಳೋದ್ರಿಂದ ಏನ್ ಉಪಯೋಗ ಆಗತ್ತೆ, ಅದ್ರ ಇಂಪಾರ್ಟೆನ್ಸ್ ಏನಿದೆ UPSC ಅಲ್ಲಿ ಅಂತ ಹೇಳ್ಬೋದಾ? ಸರ್, ಒಂದು ಕನ್ನಡ ಲಿಟ್ರೇಚರ್ ನಾನ್ ರೆಕಮೆಂಡ್ ಮಾಡೋದೇನಂತಂದ್ರೆ, ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಜೊತೆ ಕರ್ನಾಟಕದಲ್ಲಿ ಇರೋರು ಕನ್ನಡ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಜೊತೆ ಕನ್ನಡ ಚೆನ್ನಾಗಿ ಬರೆಯಕ್ ಬರ್ಬೇಕು. ಬಂದಿಲ್ಲ ಅಂದ್ರೆ ನಾವು ಡೆವಲಪ್ ಮಾಡ್ಕೋಬಹುದು, ನಾವು ಹಾಬಿನ ಡೆವಲಪ್ ಮಾಡ್ಕೋಬೇಕು. ನಾನು ತಗೋತಿದೀನಿ ಅಂತಂದ್ರೆ ಬರೆಯೋದನ್ನ ಕಲಿಬೇಕು ಚೆನ್ನಾಗಿ. ಆ ಇಂಟ್ರೆಸ್ಟ್ ಇರೋರು, ಕನ್ನಡದಲ್ಲಿ ನಾನ್ ಮಾಡಿ ಏನಾದ್ರು ಓದ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ ಆಗಿ ಕನ್ನಡನ ತಗೊಂಡಾಗ, ಆಪ್ಷನಲ್ ಸಬ್ಜೆಕ್ಟ್ ತಗೊಂಡಾಗ ಮಾರ್ಕ್ಸ್ ಬರುತ್ತೆ, ಗುಡ್ ಮಾರ್ಕ್ಸ್ ಬರುತ್ತೆ. ನಾನು ಕನ್ನಡ ಲಿಟ್ರೇಚರ್ ತಗೊಂಡು 5 ವರ್ಷ ಆಯ್ತು ಆಪ್ಷನಲ್, ಬಟ್ ಆದ್ರೆ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಸೊ ಮೇನ್ಸ್ ಗೆ ಲಾಸ್ಟ್ 2 months ಅಲ್ಲಿ ನಾನು ಲೀವ್ ತಗೊಂಡು ಅಸೆಂಬ್ಲಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ವಿತಿನ್ 2 months ನಂದು 266 ಮಾರ್ಕ್ಸ್ ಬಂದಿದೆ. ಸೊ ನಾವು ಮೊದ್ಲಿಂದಾನೇ ಪ್ರಾಕ್ಟೀಸ್ ಮಾಡಿ ಕನ್ನಡನ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಓದಿ ನಾವು ಬರ್ದಿದ್ರೆ ಅರೌಂಡ್ 280, 290 ಬರೋ ಚಾನ್ಸಸ್ ಕೂಡ ಇರ್ತಿತ್ತು. 20 ಮಾರ್ಕ್ಸ್ ಅಲ್ಲಿ IAS ಸಿಗೋ ಚಾನ್ಸಸ್. ಎಸ್ ಸರ್. ಸರ್, ನಂದು ಸಜೆಷನ್ ಏನಂತಂದ್ರೆ, ಕನ್ನಡದಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಕನ್ನಡ ಮಾಧ್ಯಮದಿಂದ ಬರೋರಿಗೆ ಕನ್ನಡದಲ್ಲಿ ಬರೆಯಕ್ಕೂ ಈಸಿ ಆಗುತ್ತೆ, ಥಿಂಕ್ ಮಾಡಕ್ ಈಸಿ ಆಗುತ್ತೆ, ಅಂಡ್ ನಮಗ್ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ, ಪ್ರೊವೈಡೆಡ್ ದಟ್ ನಾವು ಆ ಬರೆಯೋದನ್ನ ಸ್ಕಿಲ್ ನ ಕಲಿಬೇಕು. ರೈಟಿಂಗ್ ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೇಕು, ಫಾಸ್ಟ್ ಆಗಿ ಬರಿಬೇಕು, ಚೆನ್ನಾಗಿ ಬರಿಬೇಕು, ಕಾವ್ಯಾತ್ಮಕವಾಗಿ ಬರೆಯೋದನ್ನ ಕಲ್ತು ಬಿಟ್ರೆ ಸೊ ಕನ್ನಡ ಮಾಧ್ಯಮದಲ್ಲಿ UPSC ಪ್ರಿಪೇರ್ ಆಗೋರ್ಗೆ, ಆಪ್ಷನಲ್ ತಗೊಳೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನೀವು ಈ ಕನ್ನಡ ಲಿಟ್ರೇಚರ್ ಅಲ್ಲಿ 266 ಬರೋದಕ್ಕೆ ಸೊ ಯಾರಾದ್ರೂ ಕಾರಣ ಇದ್ದಾರ, ಅವ್ರಿಗೆ ಏನಾದ್ರು ಹೇಳೋದಿದ್ಯಾ? ಎಸ್ ಸರ್. ಮೊದಲಿಗೆ ಕನ್ನಡ ಲಿಟ್ರೇಚರ್ ಅಲ್ಲಿ ನನಗೆ ಓದಕ್ಕೆ ಹವ್ಯಾಸ ಬೆಳೆಸ್ತಾರು ನನ್ನ ಫ್ರೆಂಡ್ ಸುಜನ್. ಸೊ ಅವ್ನು ಓದ್ತಿದ್ದ ತುಂಬಾ ಬುಕ್ಸ್. ನಾನು ಅವ್ನು ಏನ್ ಯಾವಾಗ ಹಿಂಗ್ ಓದ್ತೀಯ ನೀನು, ಅವ್ನು ಬೈತಿದ್ದ ನಾನು ಇಂಜಿನಿಯರಿಂಗ್ ಟೈಮ್ ಅಲ್ಲಿ, ನೀನ್ ಇಂಜಿನಿಯರಿಂಗ್ ಸ್ಟೂಡೆಂಟೇ ಅಲ್ಲ, ಯಾವಾಗೂ ಕನ್ನಡ ಓದ್ತೀಯ ಅಂತ. ಸೊ ಅಲ್ಲಿಂದ ಶುರು ಆಗಿದ್ದು. ನಾನು ಅದಾದ್ಮೇಲೆ ಕನ್ನಡ ಬರೆಯಕ್ ಶುರು ಮಾಡಿದೆ ಕಾಲೇಜಲ್ಲಿ. ಸೊ 2 books ಕೂಡ ಪಬ್ಲಿಷ್ ಮಾಡಿದೆ. ಅದಾದ್ಮೇಲೆ ಲಿಟ್ರೇಚರ್ ತಗೊಂಡಾಗ ನಾಗಾಚಾರಿ ಸರ್ ಅಂತ ಮೈಸೂರಲ್ಲಿ ಇದ್ರು ಸರ್. ಸೊ ಬೇಸಿಕ್ ಫೌಂಡೇಶನ್ ನಮ್ಗೆ ಅದು ಕೋವಿಡ್ ಬಂದ್ಬಿಡ್ತು, ಅದರಿಂದ ಸರಿಯಾಗಿ ಕ್ಲಾಸಸ್ ಆಗ್ಲಿಲ್ಲ. ಸೊ ಬೇಸಿಕ್ ಅವ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅನ್ಸುತ್ತೆ, ಅವರಿಂದ ಶುರು ಆಯ್ತು. ಅದಾದ್ಮೇಲೆ ಬೆಂಗಳೂರು ಬಂದ್ಮೇಲೆ ನನಗೆ ಲಾಸ್ಟ್ ಇಯರ್ ಕನ್ನಡ ಲಿಟ್ರೇಚರ್ಗೆ ತುಂಬಾ ಹೆಲ್ಪ್ ಆಗೋದು ಅಂತಂದ್ರೆ ಮನೋಜ್ ಸರ್. ಯಾಕಂದ್ರೆ ನಾನು 2024 ಪ್ರಿಲಿಮ್ಸ್ ಆದಾಗ ಮನೋಜ್ ಸರ್ ಹತ್ರ ಆನ್ಸರ್ ರೈಟಿಂಗ್ ಬರೀಬೇಕು, ಅವ್ರ ಕ್ಲಾಸಸ್ ಕೇಳ್ಬೇಕು ಅಂತ ಹೋಗಿದ್ದೆ. ಸರ್ ಹೇಳಿದ್ದೆ, ಸರ್ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಈ ಸಲ ಪಕ್ಕ ಕ್ಲಿಯರ್ ಆಗುತ್ತೆ, ನಾನು ಬಂದು ಕ್ಲಾಸಸ್ ಜಾಯ್ನ್ ಆಗ್ತೀನಿ, ನಿಮ್ ಕ್ಲಾಸಸ್ ಕೇಳ್ಬೇಕಂತಿದ್ದೆ. ನನ್ನ ಫ್ರೆಂಡ್ಸ್ ಗುಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಿಮ್ ಬಗ್ಗೆ. ಸೊ ನಾನು ಕೇಳ್ಬೇಕಿದ್ದೀನಿ ಅಂತ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ನನ್ ಪ್ರಿಲಿಮ್ಸೇ ಆಗ್ಲಿಲ್ಲ. ಅದಾದ್ಮೇಲೆ ಅವ್ರ ಹತ್ರ ನಾನು ಹೋಗ್ಲೇ ಇಲ್ಲ, 1 ವರ್ಷ ಹೋಗ್ಲಿಲ್ಲ. ನೆಕ್ಸ್ಟ್ 2025 ಲಾಸ್ಟ್ ಇಯರ್ ನನ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮನೋಜ್ ಸರ್ ಹತ್ರ ಹೋದೆ. ಮನೋಜ್ ಸರ್ ಆಯ್ತು ನಾವು ಮಾಡೋಣ, ನೀವು ಆನ್ಸರ್ಸ್ ಬರೀತಾ ಹೋಗಿ, ನಿಮ್ಗೆ ಏನೇನ್ ಕಂಟೆಂಟ್ ಬೇಕೋ ನಾನು ಶೇರ್ ಮಾಡ್ತೀನಿ ಅಂತ. ಮನೋಜ್ ಸರ್ ಇಂದ ಹೆಲ್ಪ್ ಆಗಿದೆ ಅಂತಂದ್ರೆ, ಸೊ ಅವ್ರದ್ದು ಅಪ್ರೋಚ್ ವೆರಿ ಡಿಫ್ರೆಂಟ್. ಬೇರೆಯವ್ರ ತರ, ಬೇರೆ ಮೆಂಟರ್ಸ್ ತರ ಇಲ್ಲ, ಬೇರೆಯವ್ರದ್ದು ಕೇಳಿದ್ದೀನಿ. ಬಟ್ ಮನೋಜ್ ಸರ್ ಮೆಂಟರ್ಶಿಪ್ ಹೆಂಗಿದೆ ಅಂತಂದ್ರೆ, ಒಂದು ಫಿಕ್ಸ್ಡ್ ಆಗಿ ಬರಿಬೇಕು ಆನ್ಸರ್ಸ್, ಕಾವ್ಯಾತ್ಮಕವಾಗಿ ಬರಿಬೇಕು. ಸುಮ್ನೆ ಏನೋ ನಾವು ಜನರಲ್ ಆಗಿ ನಾವು ಮಾತಾಡ್ತೀವಲ್ಲ ಆ ತರ ಕನ್ನಡದಲ್ಲಿ ಬರೆಯೋದಲ್ಲ. ಲೈಕ್ ಕುವೆಂಪು ಅವರು ಶೂದ್ರ ತಪಸ್ವಿಯಲ್ಲಿ ಯಾವ ತರ ಪದಗಳನ್ನ ಯೂಸ್ ಮಾಡಿ ಬರೀತಾರೋ ಅದನ್ನೇ ತಂದು ಇಲ್ಲಿ ಇಡ್ಬೇಕು, ನೀವೇ ಕವಿಗಳಾಗೋಗ್ಬೇಕು. ಸೊ ಅವ್ರ ಅದನ್ನೇ ಹೇಳ್ತಿದ್ರು ಪ್ರತಿ ಸಲ, ಕಾವ್ಯಾತ್ಮಕವಾಗಿ ಬರಿಬೇಕು, ನೀವೇ ಕವಿಗಳಾಗ ಕೊಡ್ಬೇಕು. ನೀವು ಆ ತರ ಪ್ರಿಪರೇಷನ್ ಮಾಡಿದಾಗ ನಿಮ್ದು ಒಳ್ಳೆ ಗುಡ್ ಸ್ಕೋರ್ ಬರುತ್ತೆ. ಎಲ್ಲಾ ಮೆಂಟರ್ಸು ಕೂಡ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡೋರು ಕನ್ನಡ ಪ್ರೊಫೆಸರ್ಸ್ ಇರ್ತಾರೆ, ಸಾಧನೆ ಮಾಡ್ದವ್ರು ಇರ್ತಾರೆ. ಅವ್ರು ನೀವು ಲೇಮನ್ ತರ ಬರ್ದಿದ್ದೀರಾ ಕನ್ನಡ ಆನ್ಸರ್ಸ್ ಅಂದ್ರೆ ನೀವು ಮಾರ್ಕ್ಸೇ ಕೊಡಲ್ಲ, ಕಮ್ಮಿ ಮಾರ್ಕ್ಸ್ ಕೊಡ್ತಾರೆ. 230, 220 ಬಂದ್ಬಿಡುತ್ತೆ. ನೀವು ಯಾವತ್ತ ಕಾವ್ಯಾತ್ಮಕವಾಗಿ ಬರೀತೀರೋ. ಅಂಡ್ ಅವ್ರದ್ದು ಇನ್ನೊಂದು ಅಪ್ರೋಚ್ ಇತ್ತು, ಟಾಪರ್ಸ್ ಆನ್ಸರ್ ಕಾಪೀಸ್ ಕಳಿಸ್ತಿದ್ರು ನಂಗೆ. ಲೈಕ್ ಸುಷ್ಮಿತಾ ಅಂತ ಒಬ್ರು ಕಳ್ಸಿದ್ರು ಸರ್. ಸೊ ಶಿ ಇಸ್ ವೆರಿ ಗುಡ್ ಅಟ್ ರೈಟಿಂಗ್. ನನ್ಗೆ ಇವತ್ತು ಅನ್ಸುತ್ತೆ ಅವ್ರು ನಾನು ಮ್ಯಾಚ್ ಮಾಡಕ್ಕೆ ಆಗಲ್ಲ ಅಂತ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಚೆನ್ನಾಗಿದೆ. ನಂಗೆ ಅವ್ರು ಕ್ವಶನ್ ಪೇಪರ್ಸ್ ಕಳ್ಸಿಕೊಟ್ಟಿದ್ರು, ಅಂದ್ರೆ ಆನ್ಸರ್ ಕಾಪೀಸ್ ಕಳ್ಸಿಕೊಟ್ಟಿದ್ರು. ನಾನು ಅವ್ರು ನೋಡಿದೆ, 2-3 ನೋಡಿ ನನ್ಗೆ ಹಿಂಗೂ ಬರಿಬೋದಾ ಕನ್ನಡ ಅಂತ ಅನ್ಸಿತ್ತು. ಬಟ್ ನನ್ ಲಿಮಿಟೆಡ್ ಸ್ಪೇಸ್ ಇದ್ದಿದ್ರಿಂದ ಮನೋಜ್ ಸರ್ ಹತ್ರನು ಜಾಸ್ತಿ ಹೋಗಕ್ ಆಗ್ಲಿಲ್ಲ, ಮತ್ತೆ ಅವ್ರದ್ದು ಟಾಪರ್ಸ್ ಕಾಪೀಸ್ ನೋಡಕ್ ಆಗ್ಲಿಲ್ಲ. ಎಷ್ಟೋ ಒಂದ್ ಅವ್ರು ಕಳ್ಸಿರೋದನ್ನ ನೋಡ್ಕೊಂಡು ಅದರಿಂದಾನೇ ನಾನು ಶಾರ್ಟ್ ನೋಟ್ಸ್ ಮಾಡಿ. ಅರುಣ ಅವ್ರದ್ದು ನೋಡಿರ್ತೀರ, ನಂದಿನಿ ಅವ್ರದ್ದು? ಸರ್ ಇಲ್ಲ ಸರ್, ಅರುಣಾ ಮ್ಯಾಮ್ ನೋಡಿಲ್ಲ. ನಂದಿನಿ ಮ್ಯಾಮ್ದು ಕಳ್ಸಿದ್ರು. ನಂದಿನಿ ಮ್ಯಾಮ್ ನೋಡಿದ್ದೆ, ಸುಷ್ಮಿತಾ ಮ್ಯಾಮ್ ನೋಡಿದ್ದೆ, ಇನ್ನು ಕೆಲವ್ರದ್ದು ವೈಶಾಖ್ ಅಂತ ಯಾರ್ದು ಸರ್ ಅವ್ರದ್ದು ಕಳ್ಸಿದ್ರು. ಕ್ಲಾಸಸ್ ಅಂತ ಬಂದಾಗ ನಮ್ಗೆ ಅನ್ಫಾರ್ಚುನೇಟ್ಲಿ ಮನೋಜ್ ಸರ್ದ್ ಎಲ್ಲಾ ಕ್ಲಾಸ್ ನೋಡಕ್ ಆಗ್ಲಿಲ್ಲ. ಸೊ ಆ ಜಸ್ಟ್ 2 months 70 days ಮೈನ್ಸ್ ಟೈಮ್ ಅಲ್ಲಿ ನಾನು ಕ್ಲಾಸ್ಗೂ ಜಾಯಿನ್ ಆದೆ ಕೂಡ. ಬಟ್ ಆನ್ಲೈನ್ ಅಲ್ಲಿ ಒಂದು 2 weeks 3 weeks ಕ್ಲಾಸ್ ನೋಡಿದೆ. ಬಟ್ ಆದ್ರೆ ಮೀಮಾಂಸೆ ಮತ್ತೆ ಇದ್ ನೋಡಿದೆ ಸರ್,
ಮೀಮಾಂಸೆ ಕ್ಲಾಸ್ ನೋಡಿದೆ, ವಿಮರ್ಶೆ ಕ್ಲಾಸ್ ನೋಡಿದೆ, ಬೇರೆ ನೋಡಕ್ ಆಗಿಲ್ಲ. ಸರ್ ಹೇಳ್ತೀವಿ ಸರ್ ಬೇರೆ ಕ್ಲಾಸ್ ನೋಡ್ಬೇಕು, ವಚನ ಸಾಹಿತ್ಯ ನೋಡ್ಬೇಕಂತ, ಬಟ್ ಟೈಮ್ ಕನ್ಸ್ಟ್ರೆಸ್ ಇಂದ ಆಗ್ಲಿಲ್ಲ. ಬಟ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಇಯರ್ ಏನಾದ್ರು ಅಟೆಂಪ್ಟ್ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಸಿಟ್ ಇನ್ ಮನೋಜ್ ಸರ್ ಕ್ಲಾಸ್ ಅಂಡ್ ಐ ವಿಲ್ ವಾಚ್ ಹಿಸ್ ಕ್ಲಾಸಸ್. ಸೊ ಅವ್ರದ್ದು ಹೆಂಗೆ ಸರ್ ಅಂದ್ರೆ ನಾರ್ಮಲ್ ಆಗಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸರ್. ನೀವು ನಾರ್ಮಲ್ ಆನ್ಸರ್ ಬರೀತಿದ ಅಂದ್ರೆ ಇಲ್ಲ ಇನ್ನೂ ಬೇಕು, ಇಲ್ಲ ಸುಷ್ಮಿತಾ ಅವ್ರು ನೋಡಿ ಹಿಂಗೆ ಬರೀಬೇಕು, ನಂದಿನಿ KR ನೋಡಿ ಹಿಂಗೆ ಬರೀಬೇಕು. ಅದ್ ನಮ್ ಕಷ್ಟ ಸರ್, ಹೆಂಗ್ ಸರ್ ಬರೆಯಕ್ಕಾಗತ್ತೆ ನೋಡಿ, ಅಟ್ಲೀಸ್ಟ್ ಟ್ರೈ ಮಾಡಿ. ಸೊ ಅದನ್ನ ಒಂದು ಮೋಟಿವೇಶನ್ ಮಾಡ್ತಿದ್ರು. ಸೊ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ ಬೇರೆಯವ್ರಿಗೆಲ್ಲ. ಮನೋಜ್ ಸರ್ಗೆ ಒಂದು ಡಿಫ್ರೆಂಟ್ ಅಪ್ರೋಚ್ ಇದೆ. ಸೊ ನೆಕ್ಸ್ಟ್ ಯಾರಾದ್ರೂ ಕ್ಯಾಂಡಿಡೇಟ್ಸ್ ಅಥವಾ ಮನೋಜ್ ಸರ್ ಏನಾದ್ರು ಕ್ಲಾಸ್ ನೋಡ್ತಿದಾರೆ ಅಂತ ಫಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಯಾಕಂದ್ರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಮನೋಜ್ ಸರ್. ಡಿಸ್ಕಸ್ ಮಾಡಿ ಅವ್ರ ಸ್ಟೂಡೆಂಟ್ ಆಗಕ್ ರೆಡಿ ಇದ್ರೆ ಮಾತ್ರ ಅವ್ರ ಹತ್ರ ಜಾಯ್ನ್ ಆಗಿ, ಅಂಡ್ ಅವ್ರನ್ನ ಹೇಳಿದ್ನ ರಿಲಿಜಿಯಸ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಾವು ಈ ಎಕ್ಸಾಮ್ ಪ್ರೋಸೆಸ್ ಅಲ್ಲಿ ಪಾಸ್ ಆಗ್ತೀವಿ ಸರ್. ಬಟ್ ಪ್ರೊವೈಡೆಡ್ ದಟ್ ನಮ್ ಮೆಂಟರ್ಸ್ ಏನೇ ಹೇಳಿ ಅದನ್ನ ಫಾಲೋ ಮಾಡಿ, ನಮ್ದು ಹಾರ್ಡ್ ವರ್ಕ್ ಇರ್ಲೇಬೇಕು ಸರ್. ಸೊ ನಮ್ ಮನೋಜ್ ಸರ್ ಹೇಳ್ತಾರೆ ಮಾಡಿ ಅಂತ, ಬಟ್ ನಾವು ಮಾಡಿಲ್ಲ ಅಂದ್ರೆ ಪ್ರಯೋಜನ. ಸೊ ನಾನು ಎವ್ರಿ ಕ್ಯಾಂಡಿಡೇಟ್ ಕನ್ನಡ ಲಿಟ್ರೇಚರ್ ತಗೋರ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಎಲ್ಲೇ ತಗೊಳ್ಳಿ, ಮನೋಜ್ ಸರ್ ಅಥವಾ ಇನ್ ಯಾವುದೇ ಸರ್ ಹತ್ರ ಹೋಗಿ ತಗೊಳ್ಳಿ, ಅವ್ರು ಹೇಳಿದ್ದನ್ನ ಫಾಲೋ ಮಾಡಿ, ರೈಟಿಂಗ್ ಇರ್ಲಿ, ಪ್ರಾಕ್ಟೀಸ್ ಮಾಡಿ, ತುಂಬಾ ಪ್ರಾಕ್ಟೀಸ್ ಮಾಡಿ, ಸೆಲ್ಫ್ ಎವಾಲ್ಯೂಯೇಟ್ ಮಾಡ್ಕೊಳ್ಳಿ ನೀವೇ. ಓಕೆ, ಲಾಸ್ಟ್ ಆನ್ಸರ್ಗೂ ಈ ಆನ್ಸರ್ಸ್ ಹಿಂಗಿದೆ. ಸೊ ಅದಾದ್ಮೇಲೆ ನೀವು ಏನಂತಾರೆ ತರವಾಗಿ ಒಂದು ಶಾರ್ಟ್ಸ್ ನೋಟ್ಸ್ ಇದ್ರು ಒಳ್ಳೇದು. ಇದನ್ನೆಲ್ಲ ಮಾಡಿ ಆನ್ಸರ್ಸ್ ಬರೀತಾ ಹೋಗಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಕನ್ನಡ ಲಿಟ್ರೇಚರ್. GS ಜರ್ನಿ ಏನಿತ್ತು, ಹೇಗೆ ನಿಮ್ದು ಎಥಿಕ್ಸ್ ಚೆನ್ನಾಗಿ ಬಂದಿದೆ, ಪ್ಲಸ್ ಪ್ರಿಲಿಮ್ಸ್, ಯಾಕಂದ್ರೆ ಈಗ ಪ್ರಿಲಿಮ್ಸ್ ಹತ್ರ ಬರ್ತದೆ, ಆ ಸ್ಟೂಡೆಂಟ್ಸ್ಗೆ ಏನಾದ್ರು ಒಂದೆರಡು ಪ್ರಿಲಿಮ್ಸ್ಗೆ ಪಾಯಿಂಟ್ಸ್ ಏನಾದ್ರು ಹೇಳ್ತೀರಾ? ಎಸ್ ಸರ್, ನಾನು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಂತೂ ಹೇಳಲೇಬೇಕು ಸರ್. ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ಮಾತಾಡ್ತೀನಿ. ಪ್ರಿಲಿಮ್ಸ್ 5 ಅಟೆಂಪ್ಟ್ ಕ್ಲಿಯರ್ ಆಗ್ಲಿಲ್ಲ, ಲಾಸ್ಟ್ 3 ಅಟೆಂಪ್ಟ್ಸ್ CSAT ಇಂದ ಆಗ್ತಿರಲಿಲ್ಲ. ನಾನು ಹೇಳೋದೇನಂದ್ರೆ, ನಂದು ಆಗ್ತಿಲ್ಲ ಅಂತಂದ್ರೆ ನಾನು ವರ್ಕ್ ಮಾಡ್ಬೇಕು. GS ಮಾತ್ರ ಕಟ್ ಆಫ್ ಇಂದ ಜಾಸ್ತಿ ಬರುತ್ತೆ, 100 ಮೇಲ್ ಬರ್ತಿದೆ ಪ್ರತಿ ವರ್ಷ. ಬಟ್ ಆದ್ರೆ ಪ್ರಿಲಿಮ್ಸ್ ಮಾತ್ರ ಅದು CSAT ಮಾತ್ರ ಕ್ಲಿಯರ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ನಂದು ಫಾಲ್ಟ್ ಇದೆ. ಎಲ್ಲೋ ಒಂದ್ ಕಡೆ ನಾನು GS ಫೋಕಸ್ ಮಾಡಿದಷ್ಟು CSAT ಫೋಕಸ್ ಮಾಡ್ತಿಲ್ಲ. ನಾವು ಎಲ್ಲಿ ಯಾವ ಏರಿಯಾದಲ್ಲಿ ವೀಕ್ ಅಂತ ಅನಿಸ್ತೀವೋ ಆ ವೀಕ್ ಏರಿಯಾನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ. ನಾನೇನ್ ಮಾಡ್ತಿದ್ದೆ, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಓದೋದು, ಪ್ರಿಲಿಮ್ಸ್ 2 months ಇದ್ದಾಗ ಕೂತ್ಕೊಳ್ಳೋದು, GS ನ ಪ್ರಿಪೇರ್ ಆಗ್ಬಿಡೋದು, ಎಲ್ಲ ರಿವಿಷನ್ ಮಾಡೋದು, CSAT ಲಾಸ್ಟ್ 1 2 weeks 3 weeks ಇದ್ದಾಗ ಕೂತ್ಕೊಳ್ಳೋದು. ಇವೊಂದು ನನ್ ಕಷ್ಟ ಅಂತ ಗೊತ್ತಿದ್ರು ಕೂಡ ನಾನು ತಪ್ಪನ್ ಮಾಡ್ತಾ ಬಂದೆ. ಸೊ ಅದರಿಂದ ಕ್ಲಿಯರ್ ಆಗಿರ್ಲಿಲ್ಲ. ಸೊ ನಾನ್ ಸ್ಟೂಡೆಂಟ್ಸ್ ಇಲ್ಲಿಂದ ಈ ಮೆಸೇಜ್ ಏನಂತಂದ್ರೆ, ನಿಮ್ ತಪ್ಪನ್ನ ನೀವು ಅರ್ಥಕೊಂಡು, ಯಾರು ಬೇಕಿಲ್ಲ, ಯಾವ ಮೆಂಟರು ಬೇಕಿಲ್ಲ, ನಿಮ್ ತಪ್ಪನ್ನ ನೀವು ತಿದ್ಕೊಂಡು ನೀವು ಮುಂದೆ ಹೋಗಿದ್ದೀರಾ ಅಂತಂದ್ರೆ ಪಕ್ಕ ಕ್ಲಿಯರ್ ಆಗುತ್ತೆ. ಸೊ CSAT ನ ಪ್ರಾಕ್ಟೀಸ್ ಮಾಡಿ. ಯಾರಿಗೆ CSAT ಕಷ್ಟ ಇದೆ, ತುಂಬಾ ಕಷ್ಟ ಕೊಡ್ತಿದ್ದಾರೆ ಪ್ರತಿ ವರ್ಷ ಎಲಿಮಿನೇಟ್ ಮಾಡೋಕ್ಕೋಸ್ಕರ. ಅಂಡ್ GS ಕೂಡ ಅಷ್ಟೇ, ನಿಮ್ಮದು ಒಂದು ಓನ್ ಅಪ್ರೋಚ್ ಇರ್ಲಿ, ಯಾರನ್ನೂ ಬ್ಲೈಂಡ್ ಆಗಿ ಫಾಲೋ ಮಾಡೋದ್ ಬೇಡ, ಯಾವ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡೋದ್ ಬೇಡ. ಅಲ್ಲಿರೋ ಗುಡ್ ಕಂಟೆಂಟ್ ನ ತಗೊಳ್ಳಿ, UPSC PYQs ನ ಅನಲೈಸ್ ಮಾಡಿ, ಸ್ಟ್ಯಾಟಿಕ್ ನ ಅನಲೈಸ್ ಮಾಡಿ, ಜೊತೆ ಕರೆಂಟ್ ಅಫೇರ್ಸ್ ನ ಅನಲೈಸ್ ಮಾಡಿ. PYQs ಅಲ್ಲಿ ಕೊಟ್ಟಿರೋ ರಾಂಗ್ ಆಪ್ಷನ್ಸ್ ನೆಲ್ಲ ಇನ್ನೊಂದ್ಸಲ ಬಂದ್ ನೋಡಿ, ಅದ್ ಯಾಕೆ ಕೊಟ್ಟಿದ್ದಾನೆ ಅಂತ ನೋಡಿ, ಆ ರಾಂಗ್ ಆಪ್ಷನ್ಸ್ ನ ಆನ್ಸರ್ ಹುಡುಕಿ. ಸೊ ಅದು ಮಾಡಿದಾಗ ನೆಕ್ಸ್ಟ್ ವರ್ಷ ಅದು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ UPSC ಫೋಕಸ್ಡ್ ಏರಿಯಾಸ್ ಏನಿದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಈ ಮ್ಯಾಪ್ ಬೇಸ್ಡ್ ಕ್ವಶನ್ಸ್, ನ್ಯೂಸಸ್, ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತ ಪ್ಲೇಸಸ್ ನ ತರವಾಗಿ ನಾವು ರಿವಿಷನ್ ಮಾಡಿ ಅಥವಾ ಮ್ಯಾಪ್ ಬೇಸ್ಡ್ ರೀಡಿಂಗ್ ಮಾಡಿದಾಗ ಈಸಿಯಾಗಿ GS ಪೇಪರ್ ನ ಕ್ಲಿಯರ್ ಮಾಡ್ಬೋದು ಸರ್. ವಂಡರ್ಫುಲ್ ಸ್ಟ್ರಾಟಜಿ, ತುಂಬಾ ಕರೆಕ್ಟ್ ಆಗಿ ಹೇಳುತ್ತೆ. ಕ್ಲಿಯರಿಂಗ್ ಸ್ಟ್ರಾಟಜಿನೇ ಇದು. ಒಂದು ಮಿಸ್ಟೇಕ್ಸ್ PYQs ಅನಲೈಸ್ ಮಾಡಿದಷ್ಟು ಕ್ಲಿಯರ್ ಆಗೋದು ಬರೀ ಎಕ್ಸಾಕ್ಟ್ಲಿ, ಮತ್ತು ಅದು ಯಾವ ತರ ಅನಲೈಸ್ ಮಾಡೋದು ಕೇಳಿದಲ್ವಾ, ಅದು ಆಕ್ಚುಲಿ ಮಾಡ್ಬೇಕಾಗಿರೋದು. ಬಟ್ ಮೈನ್ಸ್ ಬಂದ ಸರ್ ಮೈನ್ ಸ್ಟ್ರಾಟಜಿ, ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಇವತ್ತು ಕೂಡ ಆಗ್ತಾ ಇರ್ತಾರೆ. ನಂದು ಯಾರಾದ್ರೂ ಮೆಸೇಜ್ ಮಾಡಿ, ಅಣ್ಣ ನಿಮ್ ನೋಟ್ ಶೇರ್ ಮಾಡಿ ಅಂತ ಅಂದ್ರೆ, ಎಲ್ಲಿದೆ ನೋಟ್ ಶೇರ್ ಮಾಡಕ್ಕೆ? ಮಾಡೇ ಇಲ್ಲ. 5 ವರ್ಷದಿಂದ ಪ್ರಿಪೇರ್ ಆಗ್ತಿದ್ದೀನಿ, 6 ವರ್ಷದಿಂದ, ಬಟ್ ನೋಟ್ಸೇ ಮಾಡಿಲ್ಲ ಸರ್. ಎವ್ರಿ ಆಸ್ಪೆಕ್ಟ್ ನಾನು ಈ ಮುಖಾಂತರ ಹೇಳೋದೇನಂದ್ರೆ, ನಾನ್ ನೋಟ್ಸ್ ಮಾಡಿಲ್ಲ, ಬಟ್ 6 ವರ್ಷ ಓದಿದ ನಾಲೆಜ್ ಇದೆ ಸರ್. 6 ವರ್ಷದಿಂದ ನ್ಯೂಸ್ ಪೇಪರ್ ಓದ್ತಿದ್ದೀನಿ. ರಿಲಿಜಿಯಸ್ ಆಗಿ ನಾನು ಸಬ್ಜೆಕ್ಟ್ ಓದಿಲ್ಲ ಅಂದ್ರೂ ಕೂಡ ಹಿಂದೂ ಪೇಪರ್ ಓದ್ತಿದ್ದೀನಿ. ಆ ಪೇಪರ್ ಓದ್ಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಪಾರ್ಟ್ಗೆ, ಮೇನ್ಸ್ಗೆ, ಪ್ರಿಲಿಮ್ಸ್ಗೆ, ಇಂಟರ್ವ್ಯೂ ಲಿಂಕ್ ಮಾಡ್ತಿದ್ದೆ. ಪ್ರಿಲಿಮ್ಸ್ ಅಂತ ಬಂದಾಗ ಒಂದು ಪ್ಲೇಸಸ್ ಇನ್ ನ್ಯೂಸ್ ಇದೆ, ಅದನ್ನ ಹೋಗಿ ಸರ್ಚ್ ಮಾಡಿ ನೋಡೋದು. ಮೇನ್ಸ್ ಅಂತ ಬಂದಾಗ ಓಕೆ PYQ ಈ ತರ ಕೇಳಿದಾರೆ, ನಾನ್ ಯಾವ ತರ ಬರಿಬಹುದು ಈ ಕಂಟೆಂಟ್ ನ ಇಟ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೆ. ಇಂಟರ್ವ್ಯೂ ಅಂತ ಬಂದಾಗ ಯಾವ್ದೋ ಒಂದು ಕಾನ್ಫ್ಲಿಕ್ಟ್ ನಡೀತಿದೆ ವೆಸ್ಟ್ ಏಷ್ಯಾದಲ್ಲಿ, ಇಂಟರ್ವ್ಯೂ ಅಲ್ಲಿ ನಾನು ಈ ಕ್ವಶನ್ ನ ಕೇಳಿದ್ರೆ ನಾನು ಹಿಂಗ್ ಒಪಿನಿಯನ್ ಫ್ರೇಮ್ ಮಾಡ್ಬೇಕು. ಸೊ ಇಂಟರ್ವ್ಯೂ, ಮೇನ್ಸ್, ಪ್ರಿಲಿಮ್ಸ್ 3 ಕೂಡ ನ್ಯೂಸ್ ಪೇಪರ್ ಇಂದಾನೇ ಕವರ್ ಆಗ್ಬಿಟ್ಟಿತ್ತು. ಬಟ್ ನಂದು ಒಂದು ಫಾಲ್ಟ್ ಏನು ಅಂತ ಅಂದ್ರೆ, ಮೇನ್ಸ್ ನೋಟ್ಸ್ ಇಲ್ಲ, ಜೊತೆಗೆ ಶಾರ್ಟ್ಸ್ ನೋಟ್ಸ್ ಇಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟು ನಾನು ಅಸೆಂಬ್ಲಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಲೀವ್ ತಗೊಂಡೆ. ಬಟ್ ಆದ್ರೆ ಲೀವ್ ತಗೊಂಡಿದ್ದ ಅಷ್ಟೂ ದಿವಸ
ಟೆಸ್ಟ್ ಬರೆದು ಕ್ವಶನ್ಸ್ ಕಂಪ್ಲೀಟ್ ಮಾಡೋದ್ರಲ್ಲೇ ನಂದು ಟೈಮ್ ಹೋಗ್ಬಿಡ್ತು, ರಿವಿಷನ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ಸೊ ಆ ತಪ್ಪನ್ನ ನೆಕ್ಸ್ಟ್ ಆಸ್ಪಿರೆಂಟ್ಸ್ ಯಾರು ಮಾಡೋದ್ ಬೇಡ. ನೀವು ಯಾವ್ದೋ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನೋಟ್ಸ್ ಇರುತ್ತೆ, ನಿಮ್ದೊಂದು ಶಾರ್ಟ್ಸ್ ನೋಟ್ಸ್ ಮಾಡಿ, ಅದರಿಂದ ನಿಮ್ಗೆ ಬೇಕಾಗಿರೋ ತರ ರಿವಿಷನ್ ಆಗೋ ತರ, ಅದರಿಂದ ನಾವು ರಿವಿಷನ್ ಈಸಿಯಾಗಿ ಆಯ್ತು ಅಂತ ಅನ್ಕೊಳ್ಳಿ. ಎಕ್ಸಾಮ್ ಟೈಮ್ ಪಾಯಿಂಟ್ಸ್ ಬೇಗ ಜನರೇಟ್ ಆಗುತ್ತೆ. ಸೊ ಮೇನ್ಸ್ ಅಲ್ಲಿ ಈಸಿಯಾಗಿ ಬರೀಬಹುದು, ಥಿಂಕ್ ಮಾಡೋಷ್ಟು ಇರಲ್ಲ. ಈಸಿಯಾಗಿ ಬರೀದಿರ ಅಂದ್ರೆ ಕ್ವಶನ್ಸ್ ಕಂಪ್ಲೀಟ್ ಮಾಡ್ಬೋದು, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನಂದು ಏನಾಯ್ತು ಅಂದ್ರೆ, ನಂದು ನಾಲೆಜ್ ಇತ್ತು 6 years ನಾಲೆಜ್, ಅದನ್ನ ಯೂಸ್ ಮಾಡಿ ಕಾನ್ಫಿಡೆನ್ಸ್ ಇತ್ತು, ನಾನು ಪಕ್ಕಾ ಮಾಡ್ತೀನಿ ಅಂತ ಮಾಡ್ದೆ. ಕ್ಲಿಯರ್ ಆಯ್ತು ಕೂಡ. ಬಟ್ ಮೇನ್ಸ್ ಅಲ್ಲಿ ಅರೌಂಡ್ 752 ಮಾರ್ಕ್ಸ್ ಬಂದಿದೆ. ಸೊ ನಾನು ಇನ್ನೂ ಸ್ವಲ್ಪ ಮೇನ್ಸ್ ನೋಟ್ಸ್ ಇದ್ದು ಪ್ರಿಪೇರ್ ಆಗಿ ಬರ್ದಿದ್ರೆ ಅರೌಂಡ್ 800 ವರೆಗೂ ಹೋಗಿದ್ರೆ ನಂದು ಇವತ್ತು ಡೆಫಿನೆಟ್ಲಿ ಐ ವಿಲ್ ಬಿ ಇನ್ ದ ಡಬಲ್ ಡಿಜಿಟ್. ಸೊ ನಾನು ಸ್ಟೂಡೆಂಟ್ಸ್ ಹೇಳ್ತೀನಿ, ನಿಮ್ದು ಒಂದು ನೋಟ್ಸ್ ಇರ್ಲಿ, ನೀವು ಪ್ರಿಪೇರ್ ಮಾಡಿ, ಯಾರ್ದೋ ಒಂದ್ ಬೇಡ, ನಿಮ್ದು ನೋಟ್ಸ್ ಇಟ್ಕೊಂಡು ಪ್ರಿಪೇರ್ ಮಾಡಿ, ಅದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನ್ ಮಾಡಿದ ತಪ್ಪನ್ನ ಅವ್ರು ಮಾಡೋದ್ ಬೇಡ. ಬಟ್ ನನ್ನ ಹತ್ರ ಅಂತೂ ನೋಟ್ಸ್ ಇಲ್ಲ. ಅದು ಹೆಂಗಿಲ್ಲ ಅಂತ, ಯಾಕೆ ಇಲ್ದೇನು ಹೆಂಗ್ ಕ್ಲಿಯರ್ ಮಾಡಿದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ ಸರ್, 6 ವರ್ಷದಿಂದ ಓದ್ತಾನೆ ಇದ್ದೀನಿ. ಈ ಓದಿರೋ ನಾಲೆಜ್ ನ, ಅಕ್ಯುಮುಲೇಟ್ ಆಗಿರೋ ನಾಲೆಜ್ ನ ರೆಪ್ರೆಸೆಂಟ್ ಮಾಡೋ ಚೆನ್ನಾಗಿ ಅಪ್ಲೈ ಮಾಡಿದ್ದು. ಎಸ್ ಸರ್. ಅಷ್ಟೇ ಅಲ್ಲ, ನೀವು ನನ್ಗೆ ಗೊತ್ತಿರೋ ಪ್ರಕಾರ, ನೀವು ನನ್ ತಿಳುವಳಿಕೆ ಪ್ರಕಾರ ಸ್ಕೂಲಲ್ಲಿ ಓದಿರೋದನ್ನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಕಾಲೇಜಲ್ಲಿ ಓದಿರೋದನ್ನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಈ ಅಪ್ಲಿಕೇಶನ್ ಏನು ವರ್ಕೌಟ್ ಆಯ್ತಲ್ಲ, ಅದು ವಂಡರ್ಫುಲ್ ಆಗಿದೆ. ಎಸ್ ಸರ್. ಇದ್ರ ಬಗ್ಗೆ ಒಂದ್ ಮಾತು ಸರ್, ಈ ನೀವು ಸ್ಕೂಲಲ್ಲಿ ಅಂತ ಹೇಳಿದ್ರಲ್ಲ, ನಂಗೆ ನೆನಪಾಗ್ತದೆ, ಕನ್ನಡ ಆಪ್ಷನ್ ನಮ್ಗೊಂದು ಜನಪದ ಸಾಹಿತ್ಯ ಇದೆ ಲಾಸ್ಟಲ್ಲಿ. ಜನಪದ ಗೀತೆಗಳು, ಜನಪದ ನಾಟಕ, ಕತೆ, ಒಗಟುಗಳಿದೆ. ಲಾಸ್ಟ್ ನನಗೆ 70 ದಿವಸದಲ್ಲಿ ಕನ್ನಡ ಆಪ್ಷನ್ ನ ತರವಾಗಿ ಯಾವತ್ತು ಪ್ರಿಪೇರ್ ಆಗಿಲ್ಲ, ನೋಟ್ಸ್ ಇಲ್ಲ. ಸ್ಟ್ಯಾಂಡರ್ಡ್ ಬುಕ್ಸ್ ಇದಾವೆ, ಎಲ್ಲಾ ಕೋಚಿಂಗ್ ಮೆಟೀರಿಯಲ್ ನೋಟ್ಸ್ ಇದೆ. ಎಲ್ಲಾರ್ದು ಇಟ್ಕೊಂಡು ಓದ್ತಾ ಶುರು ಮಾಡಿದೀನಿ, ಎಲ್ಲಾ ಸರ್ದು ನೋಟ್ಸ್ ಇದೆ ನಂದು. ಆಮೇಲೆ ಅದರಿಂದ ನನಗೆ ಏನ್ ಬೇಕೋ ತಗೋತಾ ಇದ್ದೀನಿ, ಪ್ರೆಷರ್ ಆಗ್ತಿದೆ. ಲಾಸ್ಟ್ ಯೂನಿಟೇ ಓದಿಲ್ಲ, ಜನಪದ ಗೀತೆಗಳು ಸರಿಯಾಗಿ ಓದಕ್ಕೆ ಆಗಿಲ್ಲ. ಎಕ್ಸಾಮ್ ಅಲ್ಲಿ ಹೋಗಿದ್ದೀನಿ, ಬಂದಿದೆ ಜನಪದ ಗೀತೆಗಳು. ಯಾವ್ದು ಬರ್ದಿರೋದು ಹೇಳಿ? ಸ್ಕೂಲಲ್ಲಿ ಓದಿರೋದು ಬರ್ದಿದ್ದೀನಿ. ಸ್ಕೂಲಲ್ಲಿ ಓದಿರೋ ಜನಪದ ಗೀತೆ, ಇದೊಂದು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟ ಎಮ್ಮೆ ಹೊಡ್ಕೊಂಡು ನಾವು ಹೋಗ್ತಿದ್ದೆ ಅಂತ ಜನಪದ ಗೀತೆ ಬರೋದು, ಅದ್ ಬರ್ದಿದ್ದೀನಿ. ಅಂದ್ರೆ ಸ್ಕೂಲಲ್ಲಿ ಓದಿರೋದು ನೆನಪಾಗಿದೆ, ಇಲ್ಲಿ ಓದೇ ಇಲ್ಲ ನಾನು. ಸೊ ಈ ಎಕ್ಸಾಮ್ ಇಸ್ ಆಲ್ ಅಬೌಟ್ ಅಪ್ಲಿಕೇಶನ್ ಸರ್. ನಮ್ಗೆ ಇರೋ ನಾಲೆಜ್ ನ ಸರ್, ಲಿಮಿಟೆಡ್ ನಾಲೆಜ್ ಇರ್ಲಿ, ಆ ಲಿಮಿಟೆಡ್ ನಾಲೆಜ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಯಾವ ಮೂಮೆಂಟ್ ಅಲ್ಲಿ ಮಾಡ್ತೀವಿ, ಆ ಕ್ವಶನ್ ಗೆ ಕರೆಕ್ಟ್ ಆಗಿ ಇರೋ ಟೈಮ್ ಅಲ್ಲಿ ಮಾಡ್ತಿದೀವಿ ಅಂಡ್ ಎಷ್ಟು ನೀಟಾಗಿ ಬರೀತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಓದೇ ಇಲ್ಲ, ಬಟ್ ಆದ್ರೂ ನಾನು ಅಪ್ಲಿಕೇಶನ್ ಮಾಡಿದೆ. ಸೊ ಒಬ್ಬ ಆಸ್ಪಿರೆಂಟ್ ಗೆ, ಒಬ್ಬ UPSC ಒಬ್ಬ ಆಸ್ಪಿರೆಂಟ್ ಇಂದ ಏನ್ ಬಯಸುತ್ತೆ ಅಂದ್ರೆ, ಒಂದು ಬ್ಯೂರೋಕ್ರಾಟ್ ಆದ್ಮೇಲೆ ವಿತ್ ಲಿಮಿಟೆಡ್ ರಿಸೋರ್ಸಸ್, ವಿತ್ ಲಿಮಿಟೆಡ್ ನಾಲೆಜ್ ಓನ್ಲಿ. ಯಾಕಂದ್ರೆ ನಾವು ಜನರಲಿಸ್ಟ್, ನಾವು ಸ್ಪೆಷಲಿಸ್ಟ್ ಅಲ್ಲ. ಆ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಬಂದಾಗ ಇವನು ಅಪ್ಲಿಕೇಶನ್ ಮಾಡ್ತಾನ ಇಲ್ವಾ, ಕರೆಕ್ಟಾಗಿ ಸಾಲ್ವ್ ಮಾಡ್ತಾನ ಇಲ್ಲ. ಯಾಕಂದ್ರೆ ಎಲ್ಲದನ್ನೂ ಓದಿರಕ್ಕಾಗಲ್ಲ, ಎಲ್ಲ ಗೊತ್ತಿರಲ್ಲ, ಸಡನ್ ಆಗಿ ಡಿಸಿಷನ್ಸ್ ತಗೋಬೇಕು. ವಿತ್ ಲಿಮಿಟೆಡ್ ನಾಲೆಜ್ ಅಪ್ಲಿಕೇಶನ್ ನಾವು ಡಿಸಿಷನ್ ತಗೋತಿದೀವಿ ಅಂತಂದ್ರೆ ಅವ್ನಿಗೆ ಗೊತ್ತಾಗುತ್ತೆ ದಿಸ್ ಪರ್ಸನ್ ಈಸ್ ಕೇಪಬಲ್ ಫಾರ್ ಬ್ಯೂರೋಕ್ರಸಿ ಅಂತ. ಸೊ ನಾನು ಅದನ್ನ ಮಾಡಿದೀನಿ. ಸೊ UPSC ಅದನ್ನ ರೆಕಗ್ನೈಸ್ ಮಾಡ್ತು ಅಂತ ಅನ್ಸುತ್ತೆ ಸರ್. ಆಗಿದೆ ಅಲ್ವಾ? ಸೊ ಸ್ಟೂಡೆಂಟ್ಸ್ ಯಾರು ಪ್ರಿಪೇರ್ ಆಗ್ತಾ ಇದಾರೆ, ಅವ್ರಿಗೆ ಏನಾದ್ರು ಒಂದು ಲಾಸ್ಟ್ ಮೆಸೇಜ್ ಸರ್? ಒಂದು ಸ್ಟೂಡೆಂಟ್ಸ್ ಗೆ, ಇವಾಗ ಹೊಸದಾಗಿ ಬರೋರ್ಗಿರ್ಲಿ ಅಥವಾ ಆಲ್ರೆಡಿ 4 ಅಟೆಂಪ್ಟ್ 5 ಅಟೆಂಪ್ಟ್ ಕೊಟ್ಟಿರೋರಿಗೆ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ ನಾನು 5 ಅಟೆಂಪ್ಟ್ ಪ್ರಿಲಿಮ್ಸ್ ಕೊಟ್ಟೆ, ಕ್ಲಿಯರ್ ಆಗ್ಲಿಲ್ಲ. ಬಟ್ 6th ಅಟೆಂಪ್ಟ್ ಅಲ್ಲಿ, ಇವಾಗ ಎಲ್ಲರೂ ಹೇಳ್ತಾರೆ 6th ಅಟೆಂಪ್ಟ್ ಅಲ್ಲಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಆದ್ರೆ ನನ್ಗೊಂದು ಹೋಪ್ ಇತ್ತು. ಆ ಹೋಪ್ಸ್ ಕಳ್ಕೊಳ್ಬೇಡಿ. ಆಗುತ್ತೆ ಅನ್ನೋದು ಒಂದಿರ್ಲಿ. ಆ ಆಗುತ್ತೆ ಅಂತ ಬ್ಲೈಂಡ್ ಆಗಿ ನಂಬೋದಲ್ಲ, ಆಗುತ್ತೆ ಅಂತ ಅನ್ಕೋಬೇಕಂತಂದ್ರೆ ಅದ್ರ ಹಿಂದೆ ನೀವು ಹಾರ್ಡ್ ವರ್ಕ್ ಮಾಡ್ತಿರ್ಬೇಕು. ಬರೀ ಹೋಪ್ ಇಟ್ಕೊಂಡು ಬ್ಲೈಂಡ್ ಆಗಿ ನಾನು ಆಗುತ್ತೆ ಅಂತ ಹೇಳ್ಕೊಂಬಂದ್ರೆ ಆಗಲ್ಲ. ಜೊತೆಗೆ ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಜೊತೆ ಕೆಲವೊಂದ್ಸಲ ಪೇಷನ್ಸ್ ಇರ್ಬೇಕು. ಲಾಸ್ಟ್ ಇಯರ್ ನನ್ CSAT 64.85 ಬಂತು. ಒಂದು ಕ್ವಶನ್ ಇಂದ CSAT ಹೋಯ್ತು, ಇಲ್ಲಾಂದ್ರೆ ಮೇನ್ಸ್ ಬರೀತಿದ್ದೆ ಲಾಸ್ಟ್ ಇಯರ್ 24 ಅಲ್ಲಿ. ಈ ಸಲ ಅದೇ ಒಂದ್ ಕ್ವಶನ್ ಇಂದ ಕ್ಲಿಯರ್ ಆಗಿದೆ, 67.5 ಅಷ್ಟೇ ಬಂದಿದೆ. ಒಂದೇ ಕ್ವಶನ್ ಇಂದ ನಾನು ಇವತ್ತು ಲಿಸ್ಟ್ ಅಲ್ಲಿ ಇರ್ತಿರ್ಲಿಲ್ಲ, ನಾನು ಯಾರು ಇಂಟರ್ವ್ಯೂನು ಮಾಡ್ತಿರ್ಲಿಲ್ಲ, ಏನು ಚೇಂಜಸ್ ಆಗ್ತಿರ್ಲಿಲ್ಲ ನನ್ನ ಲೈಫ್ ಅಲ್ಲಿ. ಬಟ್ ಆ ಒಂದು ಕ್ವಶನ್ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಹೋಪ್ಸ್ ಇರ್ಲಿ, ಹಾರ್ಡ್ ವರ್ಕ್ ಇರ್ಲಿ, ಪೇಷನ್ಸ್ ಇರ್ಲಿ, ನಿಮ್ಮನ್ನ ನೀವು ನಂಬಿ, ನಿಮ್ಮ ಸುತ್ತಮುತ್ತ ನಿಮ್ ಫ್ಯಾಮಿಲಿನೇ, ಈವನ್ ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ ಮೇಲೆ ಹೋಪ್ಸ್ ನ ಕಳ್ಕೊಂಡ್ರು ಕೂಡ ನಿಮ್ಗೆ ಗೊತ್ತಿರುತ್ತೆ, ಇಲ್ಲ ನಾನು ಮಾಡ್ತೀನಿ. ಏನೋ ಕೆಲವು ಕನ್ಸ್ಟೆಂಟ್ಸ್ ಇಂದ ಅಥವಾ ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇಂದನೋ, ರೆಸ್ಪಾನ್ಸಿಬಿಲಿಟಿ ಇಂದ ಅಪ್ಪ ಅಮ್ಮನೋ ಫ್ಯಾಮಿಲಿನೂ ಪ್ರೆಷರ್ ಮಾಡ್ತಿರ್ತಾರೆ, ಅದು ತಪ್ಪಲ್ಲ. ಬಟ್ ಅದನ್ನೆಲ್ಲದನ್ನು ಹ್ಯಾಂಡಲ್ ಮಾಡೋದ್ ಕಲೀರಿ. ನಾವು ಅದನ್ನ ಹ್ಯಾಂಡಲ್ ಮಾಡಿರ್ಲಿಲ್ಲ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡ್ತೀವಿ? ಸೊ ಅಲ್ಲಿ ಹ್ಯಾಂಡಲ್ ಮಾಡಿ, ಇದನ್ನು ಮಾಡ್ತೀರಾ. ಹಾರ್ಡ್ ವರ್ಕ್ ಮಾಡಿ, ನಿಮ್ಮನ್ನ ನೀವು ಬಿಲೀವ್ ಮಾಡಿ, ಬೆಸ್ಟ್ ರಿಸೋರ್ಸಸ್ ಎಲ್ಲಿದೆಯೋ ಅಲ್ಲೆಲ್ಲ ತಗೊಳ್ಳಿ, ಪೇಷನ್ಸ್ ಇರ್ಲಿ. ಜೊತೆಗೆ ಆದ್ರೆ 1-2-3 ಅಟೆಂಪ್ಟ್ಸ್ ಆಗಿದ ತಕ್ಷಣ ನಿಮ್ದು ಓನ್ ಏನಾದ್ರು ಕೆಲಸ ಮಾಡಿ, ಸೆಲ್ಫ್ ಎಂಪ್ಲಾಯ್ ಆಗಿ ಅಥವಾ ಯಾವ್ದಾದ್ರು ಬೇರೆ ಕೆಲಸ ಸಿಕ್ಕರೆ ಜಾಯಿನ್ ಆಗಿ, ಆಗ್ತಾ ನಿಮ್ದು ಎಫಿಷಿಯನ್ಸಿ ಜಾಸ್ತಿ ಮಾಡ್ಕೊಳ್ಳಿ.
ಡೈಲಿ ಕೂತು 12 ಅವರ್ 13 ಅವರ್ ಓದೋದಕ್ಕಿಂತ ನೀವು ಒಂದೇ ಒಂದು ಕೆಲ್ಸಕ್ಕೆ ಹೋಗಿ ಬಂದು, ನನ್ಗೆ ಗೊತ್ತು ಸರ್ ಎಕ್ಟಿಕ್ ಇದೆ ಕೆಲ್ಸಕ್ಕೆ ಹೋಗಿ ಬರೋದು, ಆದ್ರೆ ಆ 6 ಅವರ್ಸ್ 4 ಅವರ್ಸ್ ಓದ್ತಿರಲ್ಲ, 12 ಅವರ್ಗೆ ಸಮಾನ ಇರುತ್ತೆ. ಸೊ ನಿಮ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ಸೀರಿಯಸ್ನೆಸ್ ಜಾಸ್ತಿ ಆಗುತ್ತೆ, ನಾನ್ ಮಾಡ್ಬೇಕು ಅಂತ ಅನ್ಸುತ್ತೆ. ನೀವು UPSC ಓದಿ ಒಬ್ಬ ಜೂನಿಯರ್ ಅಸಿಸ್ಟೆಂಟ್ PSI ಆಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ಆ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಗೊತ್ತಾ, ಈ ಜಾಬ್ ನನ್ಗೋಸ್ಕರ ಅಲ್ಲ, ನಾನ್ ಬೇರೆ ಎಲ್ಲೋ ಇರ್ಬೇಕಿತ್ತು, ಸೊ ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ, ಇದೇ ಮಾಡೋದಾದ್ರೆ ನಾನು ಮೊದ್ಲೇ ಇದಕ್ಕೆ ಓದಿ ಬರ್ಬೋದಿತ್ತಲ್ಲ, ಆ ಫೀಲ್ ಆಗತ್ತಲ್ಲ, ಅವಾಗ ನಿಮ್ಗೆ ಇನ್ನೂ ಜೀಲ್ ಬರುತ್ತೆ ಜಾಸ್ತಿ, ನಾನ್ ಮಾಡೇಬೇಕು, ಇಲ್ಲಿ ಇರ್ಬಾರ್ದು, ನಾನು ಇಲ್ಲಿಗೆ ಹೋಗ್ಬೇಕು ಅಂತ ವರ್ಕ್ ಮಾಡ್ಕೋತಾ ಇನ್ನೂ ಜಾಸ್ತಿ ವರ್ಕ್ ಮಾಡ್ತೀರಾ, ಅವಾಗ ಕ್ಲಿಯರ್ ಆಗತ್ತೆ. ನಾವು ಯಾಕೆ ಸ್ಟಾರ್ಟ್ ಮಾಡಿದೀವಿ ಅನ್ನೋದನ್ನ ಮರ್ತಿಲ್ಲ ಅಂತಂದ್ರೆ ಸರ್, ನಾನು 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ UPSC ಬರ್ಬೇಕು ಅಂತ, ಅದನ್ನ ಮರ್ತಿಲ್ಲ. ಆ ಜೀಲ್ ನಾವು ಮೇಂಟೈನ್ ಮಾಡಿದೀವಿ ಅಂತ ಅಂದ್ರೆ ಒಂದಲ್ಲ ಒಂದಿನ ನಾವು ಸಕ್ಸೀಡ್ ಆಗೇ ಆಗ್ತೀವಿ. ಸೊ ಇವತ್ತು ನಾನು ಆಗಿದ್ದೀನಿ ಸರ್ ವಿತ್ ಆಲ್ ಇಂಡಿಯಾ ರ್ಯಾಂಕ್ 649. ಇದು ಜಸ್ಟ್ ಬಿಗಿನಿಂಗ್. ಎಸ್ ಸರ್. ಸೊ ನಮ್ಮ ಬಯಕೆ ಏನಂದ್ರೆ ನೀವು ಕರ್ನಾಟಕಕ್ಕೆ IAS ಆಫೀಸರ್ ಆಗ್ತಿರೋದು. ಸೊ ಅದು ನೆಕ್ಸ್ಟ್ ಇಯರ್ ಆಗೇ ಆಗುತ್ತೆ ನಮ್ಮ ಬಯಕೆ. ಎಸ್ ಸರ್, 100% ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ for everything and wonderful. All the very best for your future and heartily congratulations. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ವಿಷಯ ನಾನು ಮೆನ್ಷನ್ ಮಾಡಬೇಕು, ನಾನು ಇಂಟರ್ವ್ಯೂ ಪ್ರಿಪರೇಷನ್ ಟೈಮ್ ಅಲ್ಲಿ ನಿಮ್ಮ ಹತ್ರ ಬಂದಾಗ, ಸೊ ಸಂಕೇತ್ ರೆಡ್ಡಿ ಸರ್ ಹತ್ರ ಬಂದಾಗ ಡಿಸೆಂಬರ್ ಅಲ್ಲಿ ನನಗ್ ಕಮ್ಯುನಿಕೇಶನ್ ಹೆಂಗ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ಸೊ ಐ ವಾಸ್ ವೆರಿ ಅಂಡರ್ ಕಾನ್ಫಿಡೆಂಟ್ ದೆನ್. ಸೊ ನಾನ್ ನಿಮ್ಮ ಹತ್ರ ಬಂದಾಗ ನೀವು ಪ್ರತಿ ಸಲ 1-to-1 ಸೆಷನ್ ಆಗ್ಬೇಕಾದ್ರೆ ಹಿಂಗ್ ಮಾತಾಡ್ಬೇಕು ಸರ್. ಸೊ ನೀವ್ ಹೇಳ್ತಿದ್ದೀರಾ, ಕರೆಕ್ಟ್ ಹೇಳ್ತಿದ್ದೀರಾ, ಆದ್ರೆ ನೀವು ಈ ತರ ಟ್ಯೂನ್ ಮಾಡ್ಬೇಕು, ಇದನ್ನ ಚೇಂಜ್ ಮಾಡಿ. ಸೊ ಆ ಕಾನ್ಫಿಡೆನ್ಸ್ ನೀವು ನನ್ನಲ್ಲಿ ಬಿಲ್ಡ್ ಮಾಡಿದ್ರಲ್ಲ, ಸೊ ಅದು ಕೂಡ ನನಗೆ ಇಂಟರ್ವ್ಯೂ ಅಲ್ಲಿ ವರ್ಕೌಟ್ ಆಗಿದೆ ಅಂಡ್ ಐ ಗಾಟ್ 190 ಮಾರ್ಕ್ಸ್ ಇನ್ ದ ಇಂಟರ್ವ್ಯೂ. ವಂಡರ್ಫುಲ್. 3 ಸಲ 4 ಸಲ ಇಂಟರ್ವ್ಯೂ ಕೊಟ್ಟವ್ರಿಗಿಂತ ನಂದು ಇಂಟರ್ವ್ಯೂ ಮಾರ್ಕ್ಸ್ ಜಾಸ್ತಿ ಬಂದಿದೆ ಅಂತಂದ್ರೆ ಈ ಜರ್ನಿಯಲ್ಲಿ ನಿಮ್ಮಂತ ಮೆಂಟರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸಂಕೇತ್ ಸರ್ ಎಸ್ಪೆಷಲಿ ಫಾರ್ ದ ಇಂಟರ್ವ್ಯೂ ಪ್ರೋಸೆಸ್. ನನಗೆ ಇಂಟರ್ವ್ಯೂ ಗೈಡೆನ್ಸ್ ಟೈಮ್ ಅಲ್ಲಿ ನನ್ನ ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡಕ್ಕೆ ಅಥವಾ ನನ್ನ ಆನ್ಸರ್ ನ ಮಾಡಕ್ಕೆ, ಒಪಿನಿಯನ್ಸ್ ನ ಫ್ರೇಮ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. Thank you sir, thank you so much. Thank you. So all the best for all your future. So next IAS officer again. Thank you sir. Thank you so much.